ಈ ಜೀವ ನಿನಗಾಗಿ ಮುಂದುವರಿದ ಭಾಗ 110. ಬಸ್ಸಿನಲ್ಲಿ ಬೃಂದ ಮತ್ತು ಅವಳ ಜೊತೆಗಿದ್ದ ಹೆಂಗಸು ಜೋರಾಗಿ ಜಗಳ ಮಾಡಿಕೊಳ್ಳುತ್ತಿದ್ದರು. ಇದನ್ನು ನೋಡಿದ ಕಂಡಕ್ಟರ್ ಅವರ ಹತ್ತಿರ ಬಂದು ಬೃಂದಾಳ ಕಡೆ ನೋಡಿ, ನೀನು ಹಿಂದೆ ಬರಮ್ಮ, ಮುಂದೆ ಅಷ್ಟೊಂದು ರಶ್ ಇರ್ಬೇಕಾದ್ರೆ ಮುಂದೆ ಹೋಗೋಕ್ಕೆ ಯಾಕೆ ಟ್ರೈ ಮಾಡ್ತಾ ಇದೆಯಾ? ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ಯಾರು ಮಾತು ಕೂಡ ಕೇಳೋದೇ ಇಲ್ಲ ಅಂತೀಯ. ಸುಮ್ಮನೆ ಹಿಂದೆ ಬಂದು ನಿಂತ್ಕೊಂಡ್ರೆ ಸರಿ, ಇಲ್ಲಾಂದರೆ ಈಗಲೇ ಬಸ್ಸಿನಿಂದ ಇಳಿಸ್ಬಿಡ್ತೀನಿ. ಏನು ಸರ್, ಟಿಕೆಟ್ ತಗೊಂಡು ಕೂಡ ಈ ರೀತಿ ಮಾತಾಡ್ತೀರಾ? ನಾನು ಯಾಕೆ ಬಸ್ಸಿಂದ ಇಳಿಬೇಕು? ನೀನು ಟಿಕೆಟ್ ತಗೊಂಡ್ರೆ ಬಸ್ಸಲ್ಲಿ ಏನು ಬೇಕಾದ್ರು ಮಾಡ್ತೀಯಾ? ನಿನ್ನಿಂದ ಇಲ್ಲಿ ಎಲ್ಲರಿಗೂ ಎಷ್ಟು ತೊಂದರೆ ಆಗ್ತಿದೆ ಗೊತ್ತಾ? ಹೇಳೋ ಮಾತು ಕೇಳ್ಕೊಂಡು ಸುಮ್ಮನೆ ನಿಂತರೆ ಸರಿ, ಇಲ್ಲಾಂದರೆ ಮುಲಾಜಿಲ್ಲದ ಕೆಳಗೆ ಇಳಿಸ್ಬಿಡ್ತೀನಿ ಅಂತ ಕಂಡಕ್ಟರ್ ಹೇಳಿದಾಗ ಅವಳು ಮತ್ತೆ ಏನೋ ಹೇಳಕ್ಕೆ ಹೊರಟಳು. ಆಗ ಅಲ್ಲೇ ಪಕ್ಕದ ಸೀಟಲ್ಲಿ ಕೂತಿದ್ದ ವಯಸ್ಸಾದ ವ್ಯಕ್ತಿ ಅವಳ ಕಡೆ ನೋಡಿ, ಯಾಕಮ್ಮ ಸುಮ್ಮನೆ ಜಗಳ ಮಾಡ್ತೀಯಾ? ಸುಮ್ಮನೆ ಇರೋದಕ್ಕೆ ಏನು ನಿನಗೆ? ಇಲ್ಲಿ ಸ್ವಲ್ಪ ಫ್ರೀಯಾಗಿ ನಿಂತ್ಕೊಳ್ಳೋಕ್ಕೆ ಸಿಗ್ತಾ ಇದೆ, ಮುಂದೆ ಹೋದರೆ ಅದು ಕೂಡ ಸಿಗಲ್ಲ. ಸ್ವಲ್ಪ ಮುಂದೆ ನೋಡು ಎಲ್ಲ ಹೇಗೆ ನಿಂತಿದ್ದಾರೆ. ಸುಮ್ಮನೆ ಜಗಳ ಮಾಡೋದನ್ನು ಬಿಟ್ಟು ಆರಾಮಾಗಿ ಇಲ್ಲೇ ನಿಂತ್ಕೋ ಅಂತ ಹೇಳಿದರು. ಅವರ ಮಾತು ಕೇಳಿದ ಬೃಂದ ಒಂದು ಸಲ ಮುಂದೆ ನೋಡಿ ಸುಮ್ಮನಾದಳು. ಅಗಸ್ತ್ಯ ಮತ್ತು ಗಗನ್ ಕಡೆ ನೋಡಿ ಕೋಪ ಮಾಡಿಕೊಂಡು, ಇದೆಲ್ಲ ಇವರಿಂದಲೇ ಆಗಿರೋದು. ಮುಂದೆ ಹೋಗೋಕ್ಕೆ ಸ್ವಲ್ಪ ಜಾಗ ಬಿಟ್ಟಿದ್ರೆ ನಿನ್ಗೆ ಏನಾಗ್ತಾ ಇತ್ತು? ಎಲ್ಲರಿದ್ರೆ ಇವನಿಂದ ನಾನು ಅವಮಾನ ಪಡೋ ಹಾಗೆ ಆಯಿತು. ಅರ್ಧ ಗಂಟೆ ಒಬ್ಬಳೇ ಬೇತಾಳನ ಥರ ನಿಂತ್ಕೋಬೇಕು. ಅರ್ಜುನ್ ಇದ್ದಿದ್ರೆ ಅವನ ಜೊತೆ ಅವ್ರು ಮಾತಾಡ್ಬೋದಿತ್ತು. ಛೇ, ಇವರಿಂದ ಅದು ಕೂಡ ತಪ್ಪಿ ಹೋಯ್ತು. ಈ ಅರ್ಜುನ್ ಎಲ್ಲಿ ಹೋದ? ಇವರೆಲ್ಲ ನನಗೆ ಇಷ್ಟೊಂದು ಬೈತಾ ಇದ್ರು, ಅವ್ನಿಗೆ ಏನೂ ಅನ್ನಿಸಿಲ್ವಾ? ಇಲ್ಲಿ ಬಂದು ನನಗೆ ಸಪೋರ್ಟ್ ಮಾಡ್ಬೋದಿತ್ತಲ್ವಾ? ಇವನಿಗೋಸ್ಕರ ನಾನು ಎಲ್ಲ ಬಿಟ್ಟು ಬಸ್ಸಲ್ಲಿ ಬರ್ತಾ ಇದ್ದೀನಿ. ಇಲ್ದಿದ್ರೆ ಈ ಡಬ್ಬ ಬಸ್ಸಲ್ಲಿ ಯಾರು ಬರ್ತಾರೆ? ಈ ಬಸ್ಸು ಏನಾದರೂ ಇವರಂತ ಬಡವರಿಗೋಸ್ಕರನೇ ಇರೋದು. ಅಗಸ್ತ್ಯ ಯಾಕೋ ಇತ್ತೀಚೆಗೆ ಅತಿಯಾಗಿ ಆಡ್ತಾನೆ. MD ಮಗಳ ಪರಿಚಯ ಮಾಡ್ಕೊಂಡು ಅವ್ರಿಗೆ ಹತ್ತಿರ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಇವರೆಲ್ಲರನ್ನು ನೋಡ್ಕೋತೀನಿ ನಾನು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಅಗಸ್ತ್ಯ ಮತ್ತು ಗಗನ್ಗೆ ಮನಸ್ಸಿನಲ್ಲಿ ಬೈಯತೊಡಗಿದಳು. ಬಸ್ಸು ತುಂಬ ರಶ್ ಇದ್ದಿದ್ದರಿಂದ ಎಲ್ಲರಿಗೂ ನಿಂತ್ಕೊಳ್ಳೋಕ್ಕೆ ಕಷ್ಟವಾಗುತ್ತಿತ್ತು. ನಿಂತ್ಕೊಂಡವರು ಕುಳಿತಿರುವವರ ಮೇಲೆ ಬೀಳುತ್ತಾ ಏಳುತ್ತಾ ನಿಂತಿದ್ದರು. ಆತ್ಯಳ ಪಕ್ಕ ಕೂತಿದ್ದ ಅರ್ಜುನ್ ಒಂದ್ಸಲ ಅವಳನ್ನೇ ನೋಡಿದನು. ಅವಳು ಕಿಟಕಿಯ ಹೊರಗೆ ನೋಡುತ್ತಿದ್ದಳು. ಇತ್ತೀಚೆಗೆ ನನ್ನ ಕಡೆ ನೋಡೋದನ್ನೇ ಕಮ್ಮಿ ಮಾಡಿಬಿಟ್ಟಿದ್ದಾಳೆ. ನಾನು ಬೃಂದಾಳ ಜೊತೆಗಿರೋದನ್ನು ಗಮನಿಸಿ ನನ್ನಿಂದ ದೂರ ಆಗೋಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ಇವಳ ಈ ರೀತಿ ಬಿಹೇವಿಯರ್ನಿಂದ ನನಗೆ ಖುಷಿ ಆಗಬೇಕಲ್ವಾ? ಯಾಕೆ ಖುಷಿ ಆಗ್ತಾ ಇಲ್ಲ? ಇವಳು ನನ್ನಿಂದ ದೂರ ಆಗಬೇಕು ಅಂತಾನೆ ತಾನೇ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು. ನಾನು ಮಾಡ್ತಾ ಇರೋ ಪ್ಲಾನ್ ಸಕ್ಸಸ್ ಆಗ್ತಾ ಇರ್ಬೇಕಾದ್ರೆ ನನಗೆ ಯಾಕೆ ಖುಷಿ ಸಿಗ್ತಾ ಇಲ್ಲ? ಇನ್ನೂ ಕೂಡ ನನಗೆ ಇವಳನ್ನು ಮರೆಯಕ್ಕೇನೆ ಆಗ್ತಾ ಇಲ್ಲ. ಇವಳು ದೂರ ಹೋಗ್ತಾ ಇದ್ದಾಳೆ ಅಂತ ನೆನೆಸ್ಕೊಂಡ್ರೆ ಎದೆಗೆ ಚುಚ್ಚಿದ ಥರ ಆಗ್ತಾ ಇದೆ. ಏನು ಮಾಡಿ ನಾನು? ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಡ್ಯಾಡ್ಗೋಸ್ಕರ ಇವಳನ್ನು ಮರೆಯಲೇಬೇಕು. ಅದನ್ನು ನನ್ನ ಮನಸ್ಸು ಇವಳನ್ನು ಮರೆಯೋಕ್ಕೆ ಒಪ್ತಾ ಇಲ್ಲ ಅಂತ ಅಂದುಕೊಳ್ಳುತ್ತಾ ರೋದನೆ ಪಡತೊಡಗಿದನು. ಕಿಟಕಿಯ ಹೊರಗೆ ನೋಡುತ್ತಿದ್ದ ಆದ್ಯಳ ಮನಸ್ಸು ಅರ್ಜುನನ ವರ್ತನೆಯಿಂದ ಸ್ವಲ್ಪ ಮಟ್ಟಿಗೆ ಕಲ್ಲಾಗಿತ್ತು. ಇಷ್ಟು ದಿನ ಇವನು ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾಗ ನನಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಇವತ್ತು ನನ್ನ ಪಕ್ಕ ಕೂತಿದ್ರು ಕೂಡ ನನಗೆ ಯಾಕೆ ಯಾವುದೇ ರೀತಿ ಫೀಲಿಂಗ್ಸ್ ಬರ್ತಾ ಇಲ್ಲ? ನನಗೆ ಯಾಕೆ ಖುಷಿ ಆಗ್ತಿಲ್ಲ? ಗಗನ್ ಬ್ರೋ ಹೇಳಿದ ಹಾಗೆ ನಾನು ಇವನನ್ನು ಮರೆಯಬೇಕು. ಇವನಿಗೆ ನಾನು ತೋರು ಪ್ರೀತಿಯ ಬಗ್ಗೆ ಕಾಳಜಿ ಇಲ್ಲ ಅಂದಮೇಲೆ ನಾನು ಯಾಕೆ ಇವನಿಗೆ ಕಾಳಜಿ ವಹಿಸ್ಲಿ? ಬೃಂದ ಬೇಕು ಅಂತ ಅವಳ ಜೊತೆಗೇನೆ ಸುತ್ತಾ ಇದ್ದ ಅಲ್ವಾ, ಅವಳ ಜೊತೆಗೇನೆ ಇರಲಿ. ಇನ್ಮೇಲೆ ನಾನು ಇವನು ಸುದ್ದಿಗೆ ಹೋಗಲ್ಲ. ನನ್ನ ಹತ್ರ ಮಾತಾಡ್ತಾ ಇಲ್ಲ ಅಂತ ಎಷ್ಟೊಂದು ಮೆಸೇಜ್ ಮಾಡಿದ್ದೆ, ಆದರೆ ಇವನು ಯಾವುದಕ್ಕೂ ರಿಪ್ಲೈ ಮಾಡಿಲ್ಲ. ಮೆಸೇಜ್ಗೆ ರಿಪ್ಲೈ ಮಾಡದೇ ಇರೋಷ್ಟು ಬ್ಯುಸಿನ ಇವನು? ಮೋಸ್ಟ್ಲಿ ಅವಳು ಮೆಸೇಜ್ಗೆ ರಿಪ್ಲೈ ಮಾಡ್ತಾ ಇರ್ಬೋದು. ನಾನೇನಾದರೂ ಇವನಿಗೆ ಓಲ್ಡ್ ವರ್ಷನ್ ಆಗಿಬಿಟ್ಟೆ ಅಲ್ವಾ, ಅದಕ್ಕೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾನೆ. ಪ್ರೀತಿಗೋಸ್ಕರ ಭಿಕ್ಷೆ ಬೇಡಬಾರ್ದು. ನಮ್ಮನ್ನು ಯಾರು ಪ್ರೀತಿ ಮಾಡ್ತಾರೋ ಅವರನ್ನು ಪ್ರೀತಿ ಮಾಡಬೇಕು. ಅದನ್ನು ಬಿಟ್ಟು ಪ್ರೀತಿ ಇಲ್ಲದಿರೋ ಕಲ್ಲು ಬಂಡೆ ಅಂತಿರೋರು ಹಿಂದೆ ಬೀಳಬಾರ್ದು. ನಾನು ನಿನಗೆ ಯಾವತ್ತೂ ಕೇಳಲ್ಲ ನೀನು ನನ್ನ ಮೆಸೇಜ್ಗೆ ಯಾಕೆ ರಿಪ್ಲೈ ಮಾಡಿಲ್ಲ ಅಂತ. ಸೆಲ್ಫ್ ರೆಸ್ಪೆಕ್ಟಿಂಗ್ ದೊಡ್ಡದು ಯಾವುದೂ ಇಲ್ಲ. ನಿನಗೆ ನಾನು ಬೇಡ ಅಂದರೆ ನನಗೂ ಕೂಡ ನೀನು ಬೇಡ. ನೀನು ಮೆಸೇಜ್ಗೆ ರಿಪ್ಲೈ ಮಾಡಿಲ್ಲ ಅಂದರೆ ಇನ್ಮೇಲೆ ನಾನು ಕೂಡ ನಿನಗೆ ಮೆಸೇಜ್ ಮಾಡಲ್ಲ. ನೀನು ನಿನ್ನ ಹುಡುಗಿ ಜೊತೆ ಖುಷಿಯಾಗಿರು, ನಿಮ್ಮಿಬ್ಬರ ಮತ್ತೆ ನಾನು ಬರಲ್ಲ ಅಂತ ಅಂದುಕೊಳ್ಳುತ್ತಾ ಕಣ್ಣಲ್ಲಿ ಜಾರುತ್ತಿದ್ದ ಕಣ್ಣೀರನ್ನು ಯಾರಿಗೂ ಕಾಣದಂತೆ ಒರೆಸತೊಡಗಿದಳು.
ಈ ಹಾಳಾದ ಕಣ್ಣೀರು ರಾಂಗ್ ಟೈಮಲ್ಲೇ ಬಂದ್ಬಿಡುತ್ತೆ. ಅವರಿಬ್ರು ಚೆನ್ನಾಗಿದ್ರೆ ನನಗೆ ಯಾಕೆ ಅಳು ಬರುತ್ತೆ? ಅವನು ಅವಳನ್ನು ಇಷ್ಟಪಡೋದು ನನ್ನನ್ನಲ್ಲ. ನನ್ನ ಮೇಲೆ ಅವನಿಗೆ ಅಟ್ರಾಕ್ಷನ್ ಆಗಿತ್ತಂತೆ, ಪ್ರೀತಿ ಅಲ್ಲ. ಪ್ರೀತಿ ಏನಿದೆ ಬೃಂದಾಳ ಜೊತೆ ಆಗಿರೋದಂತೆ. ಹಾಗಿದ್ದಾಗ ನಾನು ಯಾಕೆ ಅವನನ್ನು ನೆನೆಸ್ಕೊಂಡು ಕಣ್ಣೀರು ಹಾಕಲಿ? ನಾನು ಅವನನ್ನು ಮರೀಬೇಕು. ಅವನನ್ನು ನಾನು ಇಷ್ಟಪಡಲ್ಲ. ನನಗೆ ನನ್ನ ಸ್ವಾಭಿಮಾನನೇ ಮುಖ್ಯ. ನಾನು ಅಳಬಾರ್ದು, ಸ್ಟ್ರಾಂಗ್ ಆಗಬೇಕು. ಮರೀತೇನೆ ಅಂತ ಅಂದುಕೊಳ್ಳುತ್ತಾ ಅವನ ಕಡೆ ನೋಡಿದಳು. ಅವನು ಬೇರೆಲ್ಲೂ ನೋಡುತ್ತಿದ್ದನು. ಮತ್ತೆ ಕಣ್ಣಲ್ಲಿ ಜಾರುತ್ತಿದ್ದ ಕಣ್ಣೀರನ್ನು ಒರೆಸಿ, ಯಾಕೋ ಹೀಗೆ ಮಾಡಿದೆ? ನನ್ನಿಂದ ಏನು ತಪ್ಪಾಗಿದೆ ಅಂತ ನಿನಗೆ ಈ ರೀತಿ ಮಾಡಿದೆ? ಅವತ್ತು ಯಾಕೆ ನನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳಿದ್ದೆ? ನೀನು ನನ್ನ ಪ್ರಾಣ, ನೀನಿಲ್ಲದ ನಾನು ಬದುಕಲ್ಲ ಅಂತ ಯಾಕೆ ಹೇಳಿದ್ದೆ? ಅಷ್ಟೆಲ್ಲ ಹೇಳ್ಬಿಟ್ಟು ಈಗ ನಿನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದೆಯಾ? ನೀನು ಈ ಮಾತು ಕೇಳಿ ನಾನು ಬದುಕುದಾದ್ರೆ ಹೇಗೆ? ನೀನನ್ನು ಮರೆಯಬೇಕಂತ ತುಂಬಾ ಪ್ರಯತ್ನಿಸ್ತಾ ಇದ್ದೀನಿ. ಆದರೆ ನೀನು ಹತ್ತಿರ ಇದ್ದಾಗಲೇ ಈ ಹಾಳಾದ ಮನಸ್ಸು ನೀನೇ ಬೇಕು ಅಂತ ಹೇಳುತ್ತೆ. ನನಗೆ ನೀನನ್ನು ಆಗಲ್ಲ ಕಣೋ. ಹೇಗೆ ಮರೆಯಬೇಕಂತಾದ್ರೂ ಒಂದ್ಸಲ ಹೇಳ್ಬಿಡು. ಇಲ್ಲಾಂದ್ರೆ ನೀನನ್ನು ಮರೆಯೋಕ್ಕೆ ನನ್ನಿಂದ ಈ ಜನ್ಮದಲ್ಲಿ ಸಾಧ್ಯ ಆಗಲ್ಲ. ಲೋ ಅರ್ಜುನ್, ನನಗೆ ನೀನು ಬೇಕು ಕಣೋ. ನಾನು ಏನು ಮಾಡಲಿ? ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನನ್ನಿಂದ ನೀನನ್ನು ಮರೆಯೋಕ್ಕಾಗ್ತಾಯಿಲ್ಲ. ಒಂದೇ ಒಂದ್ಸಲ ಹೇಳ್ಬಿಡು, ಬೃಂದ ನಿನಗೆ ಇಷ್ಟ ಇಲ್ಲ ಅಂತ. ಆಗ ನಾನು ಖುಷಿಯಾಗಿ ನಿನ್ನ ಹಿಂದೆ ಬಂದ್ಬಿಡ್ತೀನಿ ಅಂತ ಮನಸ್ಸಿನಲ್ಲಿ ಮಾತನಾಡುತ್ತಾ ಮತ್ತೆ ಮತ್ತೆ ಕಣ್ಣೀರನ್ನು ಒರೆಸತೊಡಗಿದಳು. ಬಸ್ಸು ರಶ್ ಇದ್ದ ಕಾರಣ ಅರ್ಜುನನ ಪಕ್ಕ ನಿಂತಿದ್ದ ಹುಡುಗಿಯರು ಅವನ ಮೇಲೆ ಬೀಳುತ್ತಿದ್ದರು. ಆದರೆ ಈ ಬಾರಿ ಇದನ್ನು ನೋಡಿದ ಆದ್ಯ ನೋಡಿಯೂ ನೋಡದಂತೆ ಮಾಡಿದಳು. ಇದನ್ನು ನೋಡಿದ ಅರ್ಜುನ್, ಅವತ್ತು ಒಂದು ಹುಡುಗಿ ಅಚಾನಕ್ಕಾಗಿ ನನ್ನ ಮೇಲೆ ಬಿದ್ದಿದ್ದಾಗ ಅವಳಿಗೆ ಚೆನ್ನಾಗಿ ಬೈದ್ಬಿಟ್ಟಿದ್ಲು. ಆದರೆ ಈಗ ಈ ಹುಡುಗಿರು ಬೇಕಂತಲೇ ನನ್ನ ಮೇಲೆ ಬೀಳ್ತಾ ಇದ್ದಾರೆ. ಅದನ್ನು ನೋಡದಂತೆ ಮಾಡ್ತಾ ಇದ್ದಾಳೆ. ನನಗೆಲ್ಲಿ ಹಿಂಸೆ ಆಗ್ತಾ ಇದೆ. ಸ್ವಲ್ಪ ಇವ್ರಿಗೆ ಬೈಬಾರ್ದ ಇವಳು? ಏನು ಹುಡುಗಿರು ಏನು ಮೈ ಮೇಲೇನು ಬೀಳ್ತಾ ಇದ್ದಾರೆ? ಏನು ಮಾಡಲಿ ಈಗ? ಇವಳು ಇವ್ರಿಗೆ ಬೈತಾಳಂತ ಕಾದ್ಕೊಂಡು ಕೂತ್ರೆ ಆಗಲ್ಲ, ನಾನೇ ಇವ್ರಿಗೆ ಬೈಬೇಕು ಅಂತ ಅಂದುಕೊಂಡ ಅವನು ಆ ಹುಡುಗಿಯರ ಕಡೆ ನೋಡಿ, ಸ್ವಲ್ಪ ಜರ್ಕೊಳ್ರಮ್ಮ, ಯಾಕೆ ಮೈ ಮೇಲೆ ಬೀಳ್ತಾ ಇದ್ದೀರಾ? ನೆಟ್ಟಿಗೆ ನಿಂತ್ಕೊಳಕ್ಕೆ ಆಗಲ್ವಾ? ಇದನ್ನು ಕೇಳಿ ಕೋಪಗೊಂಡ ಒಂದು ಹುಡುಗಿ, ನೀನೇನು ಸುರಸುಂದ್ರಾಂಗಣ, ಅದಕ್ಕೆ ನಾವು ನಿನ್ನ ಮೇಲೆ ಬೀಳ್ತಾ ಇದ್ದೀವ? ಕನ್ನಡಿಯಲ್ಲಿ ಯಾವತ್ತಾದ್ರೂ ನಿನ್ನ ಮುಖ ನೋಡ್ಕೊಂಡಿದ್ಯಾ ಅಂತ ಹೇಳಿದಾಗ ಅರ್ಜುನನಿಗೆ ಕೋಪ ಬಂದು ಬಿಟ್ಟಿತು. ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಅವನು ಸುಮ್ಮನಾದನು. ಅಷ್ಟರಲ್ಲಿ ಅವನ ಪಕ್ಕ ನಿಂತಿದ್ದ ಒಂದು ಹುಡುಗಿ ಇನ್ನೊಂದು ಹುಡುಗಿಯ ಜೊತೆ ಗುಸುಗುಸು ಪಿಸು ಅಂತ ಮಾತನಾಡತೊಡಗಿದಳು. ಈ ಸುಮ್ಮನೆ ನೀನು ಅವನ ಮೇಲೆ ಬೇಕಂತಲೇ ಬೀಳ್ತಾ ಇದೆಯಾ ಅಂತ ಅವ್ನಿಗೆ ಗೊತ್ತಾದ್ರೆ ಮತ್ತೆ ಏನಾದರೂ ರಂಪ ಮಾಡಿದ್ರೆ ಕಷ್ಟ. ನೀನು ಸ್ವಲ್ಪ ಬಾಯಿ ಮುಸ್ಕೋತೀಯಾ? ಇನ್ನು 3/4 ಗಂಟೆ ಜರ್ನಿ ಇದೆ. ಅಲ್ಲಿ ತನಕ ಇದೇ ರೀತಿ ನಿಂತ್ಕೊಂಡು ಹೋಗೋಕ್ಕಾಗತ್ತಾ? ಇಲ್ಲ ಅಲ್ವಾ? ಅದಕ್ಕೋಸ್ಕರ ನೀ ಪ್ಲ್ಯಾನ್ ಮಾಡಿರೋದು. ಅಂದರೆ ಏನು ನಿನ್ನ ಮಾತಿನ ಅರ್ಥ? ನಾನು ಅವನ ಮೇಲೆ ಬಿದ್ದರೆ ಅವನಿಗೆ ಇರಿಟೇಟ್ ಆಗುತ್ತೆ. ಆಲ್ರೆಡಿ ಇರಿಟೇಟ್ ಆಗಿದ್ದಾನೆ. ಈಗ ನೀನು ಕೂಡ ನನ್ನ ಜೊತೆ ಅವನ ಮೇಲೆ ಬೀಳು. ಆಗ ಅವನು ಫುಲ್ಲು ಫ್ರಸ್ಟ್ರೇಷನಲ್ಲಿ ಎದ್ದು ಬಿಟ್ಟು ಬೇರೆ ಕಡೆ ಹೋಗಿ ನಿಂತ್ಕೊಂಡು ಬಿಡ್ತಾನೆ. ಆಗ ನಾವು ಒಂದು ಸೀಟಲ್ಲಿ ಆರಾಮಾಗಿ ಕೂತ್ಕೋಬೋದು. ಭಾಳ ಖತರ್ನಾಕ ಇಡ್ರೇಕನೇ ನಿಂದು. ಏನು ಸಖತ್ತಾಗಿ ಪ್ಲ್ಯಾನ್ ಮಾಡ್ತಿದ್ದೀಯಾ? ಈ ಪ್ಲ್ಯಾನ್ ವರ್ಕ್ ಆಗುತ್ತೆ ಅಂತ ನಿಂಗೆ ಅನಿಸುತ್ತಾ? ಅನ್ನಿಸೋದೇನು, ಖಂಡಿತ ವರ್ಕ್ ಆಗುತ್ತೆ. ನೀನೀಗ ರೆಡಿಯಾಗಿರು. ನಾವಿಬ್ಬರು ಜೊತೆಯಾಗಿ ಅವನ ಮೇಲೆ ಬಿದ್ದು ಅವನ ಜೊತೆ ಜಗಳ ಮಾಡೋಣ. ಆಗ ಅವನು ಎದ್ದು ಹೋಗ್ತಾನೆ. ಸರಿ ಅಂತ ಹೇಳಿದ ಅವರಿಬ್ಬರು ಬೇಕಂತಲೇ ಅರ್ಜುನನ ಮೇಲೆ ಬಿದ್ದರು. ಇದನ್ನು ನೋಡಿದ ಅರ್ಜುನ್ ಸಿಟ್ಟಿನಲ್ಲಿ ಇನ್ನೇನು ಎದ್ದು ಅಲ್ಲಿಂದ ಹೋಗಬೇಕು. ಅಷ್ಟರಲ್ಲಿ ಆದ್ಯ ಅವನ ಕೈ ಹಿಡಿದು, ನೀನು ಈ ಕಡೆ ಕೂತ್ಕೋ, ನಾನು ಅಲ್ಲಿ ಕೂತ್ಕೋತೀನಿ ಅಂತ ಹೇಳಿ ಅವನನ್ನು ಕಿಟಕಿಯ ಪಕ್ಕ ಕುಳಿತುಕೊಳ್ಳಲು ಹೇಳಿ ಅವಳು ಅವನ ಜಾಗದಲ್ಲಿ ಕುಳಿತುಕೊಂಡಳು. ಇದನ್ನು ನೋಡಿದ ಹುಡುಗಿಯರಿಗೆ ನಿರಾಸೆಯಾಯಿತು. ಛೇ, ಇವಳೊಬ್ಳು, ನಾವು ಮಾಡಿದ ಪ್ಲ್ಯಾನ್ ಎಲ್ಲ ಇವಳಿಂದ ಹಾಳಾಗೋಯ್ತು. ಇನ್ನು 3/4 ಗಂಟೆ ಹೀಗೆ ನಿಂತ್ಕೊಂಡು ಹೋಗಬೇಕು. ಇಲ್ಲಿ ನಿಲ್ಲಿದ್ಬಿಟ್ಟು ಬೇರೆ ಕಡೆ ಹೋಗಿ ಈ ಪ್ಲ್ಯಾನ್ ವರ್ಕ್ ಆಗುತ್ತೆ ಇಲ್ವಾ ಅಂತ ನೋಡೋಣ ಅಂತ ಹೇಳುತ್ತಾ ಅವರಿಬ್ಬರು ಅಲ್ಲಿಂದ ಬೇರೆ ಕಡೆ ಹೋಗಿ ನಿಂತರು. ಆತೆಯಳ ಕಡೆ ನೋಡಿದ ಅರ್ಜುನ್ ಥ್ಯಾಂಕ್ಸ್ ಅಂತ ಹೇಳಿದನು. ನಿನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಇದನ್ನೇ ಮಾಡ್ತಾ ಇದ್ದೆ. ಅವಳ ಮಾತು ಕೇಳಿ ಮುಖ ಊದಿಸಿಕೊಂಡವನು, ಎಷ್ಟು ಕೊಬ್ಬು ನೋಡಿ ಅವಳಿಗೆ. ನನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರು ಇದನ್ನೇ ಮಾಡ್ತಾ ಇದ್ಲಂತೆ. ನನ್ನನ್ನು ಕಳಿಸೋಕೆ ಮನಸ್ಸಿರಲಿಲ್ಲ, ಅದಕ್ಕೆ ಈ ರೀತಿ ಮಾಡಿದೆ ಅಂತ ಹೇಳಕ್ಕೆ ರೆಡಿ ಇಲ್ಲ. ಬೇರೇನೋ ಹೇಳ್ತಾ ಇದ್ದಾಳೆ.
ಆದರೂ ನನಗೋಸ್ಕರ ಎದ್ದು ಈಚೆ ಬಂದ ಅಲ್ವಾ, ಅದೇ ಅವಳು ದೊಡ್ಡ ಗುಣ. ಇಂಥ ಒಳ್ಳೆ ಹುಡುಗಿಯ ಜೊತೆ ಬಾಳುವ ಯೋಗ ನನಗಿಲ್ಲ, ಏನು ಮಾಡಲಿ. ಇವಳು ಈಗಲೂ ನನ್ನನ್ನು ಪ್ರೀತಿಸ್ತಾ ಇದ್ದಾಳೆ, ಅದರಲ್ಲಿ ಡೌಟೇ ಇಲ್ಲ. ಆದರೆ ಅದನ್ನು ನನ್ನ ಮುಂದೆ ತೋರಿಸ್ಕೊಳ್ತಾ ಇಲ್ಲ ಅಂತ ಅಂದುಕೊಂಡವನು ಅವಳ ಜೊತೆ ಮಾತನಾಡಲು ಟ್ರೈ ಮಾಡಿದನು. ಯಾಕೆ ಇತ್ತೀಚೆಗೆ ನನ್ನ ಜೊತೆ ಮಾತಾಡ್ತಾ ಇಲ್ಲ? ನೋಡಿದ್ರು ನೋಡಿದಂತೆ ಮಾಡ್ತಾ ಇದೆಯಾ? ಅವನ ಮಾತು ಕೇಳಿ ಅವನ ಕಡೆ ನೋಡಿದವಳು, ಇನ್ನೇ ದೊಡ್ಡ ಸಾಚ ಅನ್ನೋ ಥರ ಕೇಳೋದು ನೋಡು. ಇವ್ನು ಗೊತ್ತಿಲ್ವಾ ನಾನು ಯಾಕೆ ಇವನನ್ನು ಅವಾಯ್ಡ್ ಮಾಡ್ತಾ ಇದ್ದೀನಂತ? 3 ಹೊತ್ತು ಬೃಂದಾಳು ಜೊತೆ ಇರ್ತಾನೆ, ನಾನು ಎಲ್ಲಿ ಕಾಣಿಸ್ಬೇಕು ಇವನಿಗೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವನನ್ನು ನೋಡಿದಾಗ ಅವನು ಮತ್ತೆ ಕೇಳಿದನು, ಇತ್ತೀಚೆಗೆ ಯಾಕೆ ಮಾತಾಡ್ತಾ ಇಲ್ಲ ಅಂತ ನನಗೆ ಕೇಳ್ತಾ ಇರೋದು. ನನ್ನನ್ನು ಗುರಾಯಿಸ್ಬಿಟ್ಟು ನೋಡು ಅಂತ ಹೇಳ್ತಾ ಇಲ್ಲ. ನಿನ್ನನ್ನು ಗುರಾಯಿಸಿ ನೋಡ್ಬಿಟ್ಟು ನನಗೇನಾಗಬೇಕು? ನನ್ನಿಷ್ಟ, ನಾನು ಹೇಗೆ ಬೇಕಾದರೂ ಇರ್ತೀನಿ. ಯಾರನ್ನು ಅವಾಯ್ಡ್ ಮಾಡಬೇಕು ಅವ್ರನ್ನ ಅವಾಯ್ಡ್ ಮಾಡ್ತೀನಿ, ಯಾರ ಜೊತೆ ಮಾತಾಡಬೇಕು ಅವ್ರ ಜೊತೆ ಮಾತಾಡ್ತೀನಿ. ಅದನ್ನೆಲ್ಲ ನಿನ್ನ ಹತ್ರ ಹೇಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಇತ್ತೀಚೆಗೆ ನಿನ್ನ ನಾಲಿಗೆ ತುಂಬಾ ಉದ್ದ ಆಗ್ಬಿಟ್ಟಿದೆ, ನೆಟ್ಟಾಗಿ ಮಾತಾಡೋದು ಇಲ್ಲ ಅಂತೀಯ. ಈಗ ನಾನು ಏನು ಹೇಳಿದೆ ಅದಕ್ಕೆ ಆನ್ಸರ್ ಮಾಡು ಅಂತ ಹೇಳಿದಾಗ ಅವಳು ಇನ್ನೇನು ಆನ್ಸರ್ ಮಾಡಬೇಕು. ಅಷ್ಟರಲ್ಲಿ ಅವಳ ಪಕ್ಕ ನಿಂತಿದ್ದ ವ್ಯಕ್ತಿಯೊಬ್ಬ ಅವಳಿಗೆ ಬೇಕಂತಲೇ ಅಂಟಿಕೊಂಡು ನಿಂತಿದ್ದನು. 2 ಹುಡುಗಿಯರು ಅಲ್ಲಿಂದ ಹೋದ ಮೇಲೆ ಆ ವ್ಯಕ್ತಿ ಅಲ್ಲಿ ಬಂದಿದ್ದನು. ಆಕೆ ಎಷ್ಟೇ ಜರಿದುಕೊಂಡ್ರೂ ಕೂಡ ಅವನು ಮತ್ತೆ ಮತ್ತೆ ಅವಳಿಗೆ ತಾಗಿಕೊಂಡೇ ನಿಂತುಕೊಂಡನು. ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡತೊಡಗಿದನು. ಅವನ ಕೈಯನ್ನು ಅವಳ ಭುಜದ ಹತ್ತಿರ ತಂದಾಗ ಆಕೆಯ ಕಣ್ಣಾಡಿಗಳು ತುಂಬಿ ಬಂದವು. ಇದನ್ನು ಗಮನಿಸಿದ ಅರ್ಜುನ್ಗೆ ಅವಳು ಯಾಕೆ ಅಳುತ್ತಿದ್ದಾಳೆ ಅಂತ ಗೊತ್ತಾಗದೆ ಒಂದು ಸಲ ಅವಳ ಪಕ್ಕ ಕಣ್ಣು ಹಾಯಿಸಿದನು. ಆಗ ಅವಳ ಪಕ್ಕ ನಿಂತಿದ್ದ ವ್ಯಕ್ತಿ ಅವಳ ಭುಜದ ಹತ್ತಿರ ಅವಳಿಗೆ ತಾಗುವಂತೆ ಕೈ ಇಟ್ಟಿದ್ದನ್ನು ಗಮನಿಸಿದನು. ಇದನ್ನು ನೋಡಿದ ಅವನಿಗೆ ಕೋಪ ನೆತ್ತಿಗೇರತೊಡಗಿತು. ಕೂಡಲೇ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದನು. ಅವನು ನೋವಿನಿಂದ ನರಳುತ್ತಾ ಬಿಟ್ಟು ಬಿಡುವಂತ ಅಂಗಲಾಚಿದನು. ಬಸ್ಸಲ್ಲಿದ್ದಲ್ಲ ಎಲ್ಲರಿಗೂ ಗೊತ್ತಾಗಬಾರದು ಅಂತ ಅಂದುಕೊಂಡ ಅರ್ಜುನ್ ಆ ವ್ಯಕ್ತಿಯ ಕೈಯನ್ನು ಬಿಟ್ಟು ಅವನಿಗೆ ಕಣ್ಣಲ್ಲಿ ಮತ್ತು ಕೈಯಲ್ಲಿ ವಾರ್ನ್ ಮಾಡಿದನು. ಅಷ್ಟರಲ್ಲಿ ಕತೆ ಮುಂದುವರಿಯಿತು. ಆದ್ಯ ಮತ್ತು ಅರ್ಜುನನ ಪ್ರೇಮ ಕಥೆಯ ಇನ್ನಷ್ಟು ತಿರುವುಗಳನ್ನು ತಿಳಿಯಲು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.